ನೋಡಿ, ನಮ್ಮಲ್ಲಿ ಸೂರ್ಯನನ್ನ ಉರಿಯೋನು ಅವನಿಗೆ ಮೊದಲು ನಮಸ್ಕಾರ ಮಾಡಬೇಕು, 3 ನಮಸ್ಕಾರ ಮಾಡಬೇಕು ಅಂತ ನಮ್ಮ ಹಳ್ಳಿಗಳಲ್ಲಿ ಅವ್ರ ಮನೆಗೆ ಹೋದರೆ ಒಂದು 3 ನೀರು ಗತಿ ಇಲ್ಲ ಅಂತಾರೆ. ಈಗೆಲ್ಲ ಬಿಟ್ಟು ಹೋಗಿರ್ಬೋದು, ಮೊದಲು ಅದಿತ್ತು. 3 ನೀರು ಗತಿ ಇಲ್ಲ ಅಂತ ತ್ರಿರಾಚಾಮೇತ್ ಅಂತ ವೇದದಲ್ಲಿ ಹೇಳುತ್ತೆ, ವೇದಾಂಗಗಳಲ್ಲಿ ಹೇಳುತ್ತೆ. 3 ಬಾರಿ ನೀರನ್ನು ಕುಡಿಯಬೇಕು ಅಂತ. ಅಲ್ಲಿಂದ ಮೊದಲುಗೊಂಡು ಕಾಣಿಸುತ್ತದೆ. ಪ್ರತಿಯೊಂದು ಹಬ್ಬಕ್ಕೂ ಅದೇ ರೀತಿಯಾದ ವಿಶೇಷ ಇದೆ, ಅದೇ ರೀತಿಯಾದ ದೇವತಾರಾಧನೆ ಇದೆ. ಇವತ್ತು ನೀವು ಉತ್ತರ ಕರ್ನಾಟಕದವರು ಎಲ್ಲಮ್ಮ ಅಂತೀರಿ. ಎಲ್ಲಮ್ಮ ಯಾರು? ವೇದದ ಅತಿಥಿ, ಇನ್ಯಾರೂ ಅಲ್ಲ. ಹೀಗಾಗಿ ಅತಿಥಿಯ ಆರಾಧನೆಯೇ ಅಲ್ಲಿಗೆ ಮೂಲವಾಗಿರ್ತಕ್ಕಂಥದ್ದು. ಅದೇ ಥರ ಲಜ್ಜಾಗೌರಿಯ ಆರಾಧನೆ ಹಾಗೇ ಬಂದಿರತಕ್ಕಂಥದ್ದು ನೋಡ್ತೀವಿ. ಪ್ರತಿಯೊಂದು ಜಾನಪದ ಆರಾಧನೆಯು ವೇದ ಮೂಲದಲ್ಲಿ, ಪುರಾಣ ಮೂಲದಲ್ಲಿ, ಆಗಮ ಮೂಲದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಇವೆರಡನ್ನ ಬೇರೆಯಾಗಿ ಕಾಣುವಂಥದ್ದೇ ಅಲ್ಲ. ತುಂಬ ಬೇರೆಯಾಗಿ ಕಾಣಿಸುವ ಪ್ರಯತ್ನವನ್ನು ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು. ಅವರ ತಂತ್ರಕ್ಕೆ ನಮ್ಮ ಜನ ಬಲಿಯಾದರು. ಅಜ್ಞಾನದಿಂದಲೋ, ಅಹಂಕಾರದಿಂದಲೋ, ಸ್ವಾರ್ಥದಿಂದಲೋ ಬಲಿಯಾದರು. ಆದರೆ ಇವುಗಳಲ್ಲೆಲ್ಲ ಕೂಡ ಸಾಮ್ಯವನ್ನು, ಸಾಮರಸ್ಯವನ್ನು ನಾವು ಕಾಣ್ತೀವಿ. ಅದನ್ನು ನಾವು ನೋಡ್ತೀವಿ. ಒಂದು ಯಜ್ಞ ಅಂತ ಮಾಡಿದಾಗ ಎಲ್ಲ ಸಮುದಾಯದವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲಿ ಮಡಿ ಇಲ್ಲ, ಎಂಜಲಿಲ್ಲ ಸ್ವಾಮಿ. ಇಡಾ ಭಕ್ಷಣ, ಜುಹು ಭಕ್ಷಣ ಅಂತೆಲ್ಲ ಮಾಡ್ತಾರೆ. ಪ್ರತಿಯೊಬ್ಬರು ಆ ಕಪ್ಪನ್ನು ತಗೊಂಡು ಕುಡಿತಾರೆ. ಅಂದರೆ ಮಡಿಯಾದ ಋತ್ವಿಜರು ಎಂಜಲಿನ ಭೇದ ಮಾಡೋದಿಲ್ಲ. ಅಲ್ಲಿ ಜಗನ್ನಾಥ ಕ್ಷೇತ್ರದಲ್ಲಿ ಜಗನ್ನಾಥ ಸ್ವಾಮಿಗೆ ತುಂಬ ಪ್ರೀತಿಪಾತ್ರ ಆದವರು ಅಲ್ಲಿರ್ತಕ್ಕಂಥ ಆದಿವಾಸಿಗಳು ಶಬರರು. ಅವ್ರನ್ನ ಸಬರ ಅಂತ ಕರೀತಾರೆ. ಶಬರ ಶಬ್ದದಿಂದ ಬಂದದ್ದು ಸಬರ. ಅವರು ದೇವರ ಪರಮ ಭಕ್ತರಾದಂಥ ಅರ್ಚಕರು, ಭಗವಂತ ಅವ್ರ ಮನೆಯಳಿಯ ಅಂತ. ಹಾಗಾಗಿ ಅವರು ತಮ್ಮ ಎಂಜಲನ್ನು ದೇವರಿಗೆ ತಿನ್ನಿಸ್ತಾರೆ. ನವಕಳೇಬರೋತ್ಸವ ಅಂತ ಆಗುತ್ತದೆ 12 ವರ್ಷಕ್ಕೊಮ್ಮೆ. ಅಧಿಕ ಮಾಸ ಆಷಾಢದಲ್ಲಿ ಬಂದಾಗ, 2 ಪೂರ್ಣಿಮೆ ಬಂದಾಗ ಮಾಡ್ತಾರೆ. ಆಗ ದೇವರ ವಿಗ್ರಹ, ಮರದ ವಿಗ್ರಹ, ದಾರು ಬ್ರಹ್ಮ ಅಂತ ಕರೀತಾರೆ. ಉತ್ಸವ ವಿಗ್ರಹ ಬೇರೆ ಅಲ್ಲ, ಮೂಲ ವಿಗ್ರಹ ಬೇರೆ ಅಲ್ಲ. ಅದಕ್ಕೇನೆ ಚರಂತಿ ಪ್ರತಿಮಾ ಅಂತಲೂ ಅದನ್ನು ಹೇಳ್ತಾರೆ. ಜಗನ್ನಾಥ ಸ್ವಾಮಿಯನ್ನು ರಥಯಾತ್ರೆ ಎಲ್ಲ ಮಾಡಿಸ್ತಾರೆ. ಆಮೇಲೆ 12 ವರ್ಷ ಆದಮೇಲಿಂದ ಆ ವಿಗ್ರಹವನ್ನು ಹಳೆಯದನ್ನು ತೆಗೆದುಬಿಟ್ಟು ಹೊಸದನ್ನು ಇಡ್ತಾರೆ. ಆಗ ಹಳೆಯದನ್ನು ದಹನ ಮಾಡ್ತಾರೆ. ದೇವರಿಗೆ ಅಂತ್ಯಕ್ರಿಯೆ ಮಾಡುವಂಥ ಪರಂಪರೆ ನಮ್ಮದು. ಹೇಗೆ ಕೃಷ್ಣ ಹುಟ್ಟದ, ರಾಮ ಹುಟ್ಟದ ಅಂತ ತೊಟ್ಲಲ್ಲಿ ಹಾಕ್ತೀವೋ, ಜಗನ್ನಾಥನಿಗೆ ಅಂತ್ಯಕ್ರಿಯೆ ಮಾಡ್ತಾರೆ. ಆಗ ಅವರು ತಮಗೆ ಮೈಲಿಗೆ ಬಂತು ಸೂತಕ ಇರ್ತಾರೆ ಸಬರರು. ಈ ಮಟ್ಟದ್ದು. ಅಂದರೆ ಶಬರರು ಯಾರು ಇವತ್ತು ಹೇಳಬೇಕು ಅಂದರೆ ಶೆಡ್ಯೂಲ್ ಟ್ರೈಬ್ ಅಂತ ಅನ್ನಬೇಕು ನಮ್ಮ ಸಂವಿಧಾನದ ಪರಿಭಾಷೆಯಲ್ಲಿ. ಅವರು ಜಗನ್ನಾಥನಿಗೆ ಪರಮಭಕ್ತರಾದಂಥವರು. ಆ ದೇವಸ್ಥಾನದಲ್ಲಿ ವೇದೋಕ್ತವಾದ ಪೂಜೆ ಎಲ್ಲ ನಡೀತಕ್ಕಂಥ ಜಾಗದಲ್ಲಿ ಅವರು ಅರ್ಚಕರಾಗಿದ್ದಾರೆ. ಈ ಥರದ್ದುಂಟು. ಈ ರೀತಿಯ ಸಾಮರಸ್ಯ ತುಂಬ ಕಾಣಿಸುತ್ತದೆ. ಅದರಿಂದ ಇದನ್ನು ಮತ್ತೆ ಗಂಭೀರವಾಗಿ ಪುನರ್ವಿಮರ್ಶನೆ ಮಾಡದೇ ಇದ್ದರೆ ನಮ್ಮ ದೇಶದ, ನಮ್ಮ ಜನರ ಶಾಂತಿ, ಸಮಾಧಾನ, ಸಮೃದ್ಧಿ ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.